ಕೋಲಾರ ನಗರದಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರ ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ. ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡಿ ಪೊಲೀಸರು ಟೆಂಪೋಗೆ ತುಂಬಿದ್ದಾರೆ. ಸತತ 1 ತಿಂಗಳಿನಿಂದ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಕೋಲಾರ ಪೊಲೀಸರು ಪ್ರಚಾರವನ್ನ ಮಾಡಿದ್ರು. ಆದರೂ ಕೂಡ ಹೆಲ್ಮೆಟ್ ಧರಿಸದೆ ವಾಹನ ಸವಾರರು ಸಂಚಾರವನ್ನ ಮಾಡಿದ್ದಾರೆ. ಹೀಗಾಗಿ ನಗರದ 8 ಕಡೆ ಟ್ರಾಫಿಕ್ ಪೊಲೀಸರು ವಾಹನ ಸವಾರರ ತಪಾಸಣೆಯನ್ನ ಮಾಡಿದ್ದಾರೆ. ಕೋಲಾರ ಎಸ್ಪಿ ನಿಖಿಲ್ ಸೂಚನೆ ಮೇರೆಗೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಹೆಲ್ಮೆಟ್ ಹಾಕಿ ದ್ವಿಚಕ್ರ ವಾಹನ ನಡೆಸುತ್ತಿದ್ದವರಿಗೆ ಎಸ್ಪಿ ನಿಖಿಲ್ ಅಭಿನಂದನೆಯನ್ನ ಸಲ್ಲಿಸಿದ್ರು. ಹೆಲ್ಮೆಟ್ ತಪಾಸಣೆ ಇನ್ಮುಂದೆ ನಿರಂತರವಾಗಿ ನಡೆಯಲಿದೆ ಎಂದು ವಾಹನ ಸವಾರರ ತಪಾಸಣೆ ವೇಳೆ ಎಸ್ಪಿ ನಿಖಿಲ್ ಹೇಳಿಕೆ ನೀಡಿದ್ರು. ಫ್ರೀಯಾಗಿ ಹೆಲ್ಮೆಟ್ಸನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಸುತ್ತಮುತ್ತ 200 ಜನ ಕೂಡ ಭಾಗಿಯಾಗಿದ್ದಾರೆ. ಯಾರ್ಯಾರು ಹೆಲ್ಮೆಟ್ ಹಾಕೊಂಡ್ಬಂದಿದ್ದಾರೋ ಅವ್ರಿಗೆ ನಾವು ಓದನ್ನು ಕೊಡ್ತಾ ಇದ್ದೀವಿ. ಯಾರು ಹೆಲ್ಮೆಟ್ ಹಾಕೊಂಡ್ಬಂದಿದ್ದಾರೋ ಇದಷ್ಟು ನಾವು ಅವ್ರಿಗೆ ಸ್ಟ್ರೇಟ್ ಮಾಡಿದ್ದೀವಿ. ಇಲ್ಲಾಂದರೆ ಅವ್ರಿಗೆ ಟಿಕೆಟನ್ನು ಖರೀದಿ ಮಾಡ್ಕೊಂಡ್ಬರೋದಕ್ಕೆ ಅವಕಾಶವನ್ನು ಇದನ್ನು ಫಾಲೋ ಮಾಡಿ ನಂತರ ನಾವು ಫೈನನ್ನು ಇಂಪೋರ್ಟ್ ಮಾಡಿ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಉತ್ತಮ ಪ್ರತಿನಿಧಿಯ ಸ್ಥಿತಿಗಳು 70% ಕಾರ್ಯಾಚರಣೆ ಎಷ್ಟು ಸಾರಿ ಈ ಥರ ಇಲ್ಲ ಇದು ಫ್ರೀ ಅಂತ ಅಲ್ಲ, ಅವೆಲ್ಲ 3 ಡೇಸ್ ಮಾಡ್ತಾರೆ. 3 ಡೇಸ್ ಆದಮೇಲೆ ಫೈನ್ಸ್ ಫುಲ್ ಫ್ಲೆಶ್ ಫೈನ್ ಶುರು ಆಗುತ್ತೆ. ಗಾಡಿನ ವಶಪಡಿಸ್ಕೊಂಡು ನಾವು ಕೋರ್ಟ್ಗೆ ಹೋಗ್ಬಿಟ್ಟು ನಿಲ್ಸ್ಕೊಂಡೆ ನಾವು ಅವಾಗ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಫೈನ್ ಕೂಡ ₹400 ಕೊಟ್ಟರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಅಲ್ಲೂ ಕೂಡ ಇದನ್ನು ಅವಕಾಶ ಹೆದ್ದಾರಿಗಳಲ್ಲೂ ಎಲ್ಲ ಅದೇ ಕೋಲಾರಲ್ಲಿ ಮತ್ತು ಗುಲ್ಬರ್ಗದಲ್ಲಿ ಒಳ್ಳೆ ಖುಷಿ ಸಿಕ್ಕಿದೆ. ಎಲ್ಲ ಜಾಗಗಳನ್ನು ಎಷ್ಟು ಜನ ಪೊಲೀಸರು ಅದಕ್ಕೆ ಇಡೀ ಡಿಸ್ಟ್ರಿಕ್ಟ್ ಫೋರ್ಸ್ ಇದಕ್ಕೆ
ಇದ್ದಾರೆ ಅದೆಲ್ಲ ಇದೆ. ಅದನ್ನು ನಾವು ಇವಾಗ ಅವ್ರಿಗೆ ಸಜೆಷನ್ಸ್ ಕೊಡ್ತಾ ಇದ್ದೀವಿ. ಪ್ರಮಾಣ ಇರೋದು ಮಾತ್ರ ಹಾಕಿ ಅಂತ. ಆಮೇಲೆ ಎಲ್ಲಿ ಹೆಚ್ಚಿನ ದರಕ್ಕೆ ಅವರು ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ನಾವು ಸ್ವಲ್ಪ ಮಾತಾಡಿಕೊಂಡು ಅವ್ರ ಮೇಲೆ ಕೂಡ ನಾವು ಕ್ರಮವನ್ನು ಜರುಗಿಸಿ. ಅಲ್ಲಲ್ಲಿ ದಾನಿಗಳು ಕೂಡ ಬಂದು ಮುಂದೆ ಬಂದಿದೆ. ದಾನಿಗಳು ಮುಂದೆ ಬಂದಿರೋ ನಮ್ಮ ಸಮೀಕ್ಷೆ ನೋಡ್ಬೋದು. ಅವ್ರ ಟೀಮ್ ಎಲ್ಲ ಸೇರಿಕೊಂಡು ಮುಂದೆ ಬಂದು ಇಲ್ಲಿ ಕೊಡ್ತಾ ಇದ್ದಾರೆ. ಯಾರ್ಯಾರು ಮುಂದೆ ಬಂದು ಕೊಡ್ತಾರೆ ದಯವಿಟ್ಟು ನಾವು ಕೇವಲ ಒಂದು ಜೀವ ಅಲ್ಲ